ಹಲೋ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ಬಂದಿರೋದು ವಿಜಯನಗರದ ವಿನಾಯಕ ಬಡಾವಣೆಗೆ. ಗೀತಾ ರಾಜು ಅನ್ನೋರು ಕೂಡ ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರು. ಸೊ ನಾವಿವತ್ತು ಹೋಗ್ತಾ ಇರೋದು ಗೀತಾ ರಾಜು ಅವ್ರ ಮನೆಗೆ. ಹೋಗೋಣ, ಅಡುಗೆ ಮಾಡ್ತಾರವರು, ನಾವು ಸವಿಯೋಣ ಬನ್ನಿ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ. ಇಲ್ಲಿ ಯಾರು? ಗೀತಾ. ನಾನು. ಹಾಯ್ ಗೀತಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ಕೂಡ. ಥ್ಯಾಂಕ್ ಯು. ಇವರೆಲ್ಲ ಯಾರು? ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್. ಫಸ್ಟ್ ಇವ್ರು ನಮ್ಮ ಅತ್ತೆ, ಇವರು. ಓಕೆ. ಆಮೇಲೆ ಇವ್ರು ನಮ್ಮ ಯಜಮಾನ್ರು ಬಾಲಿ ಅಂತ, ನಮ್ಮ ತಾಯಿ ಇವರು ಸುಮಾ ಅಂತ. ಆಮೇಲೆ ಅವಳು ನನ್ನ ಫ್ರೆಂಡ್ ನಮಸ್ಕಾರ. ಹಾಯ್. ಆಮೇಲೆ ಇವರಿಬ್ರು ನನ್ನ ಮಕ್ಕಳು, ಶ್ರಾವ್ಯ ಸೃಜನಾ ಅಂತ, ಅವಳಿ ಜವಳಿ ಮಕ್ಕಳು. ಹೌದು. ಹಾಯ್ 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 ಹಾಯ್. ಮತ್ತೆ ನನಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ದೊಡ್ಡವನು, ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ. ಹಾಂ, ಆಮೇಲೆ ಬರ್ಬೋದು. ಸುವರ್ಣ ಪ್ಲಸ್ ಇವತ್ತು ನಿಮ್ಮ ಮನೆಗೆ ಬಂದಿದೆ. ಹೌದು, ತುಂಬ ಖುಷಿ ಆಗ್ತಾ ಇದೆ. ಸುವರ್ಣವಾಹಿಗೆ ತುಂಬ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಹೋಗೋಣ, ಅಡುಗೆ ಮಾಡೋಣ. ಆಯಿತು, ಖಂಡಿತ ಬನ್ನಿ. ಎಸ್, ರೆಡಿ. ಬನ್ನಿ. ಹಾಯ್ ಗೀತಾ ಅವರೇ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಫ್ರೆಶ್ ಆಗಿ ಕಾಣ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ಓಕೆ, ಸುವರ್ಣ ಪ್ಲಸ್ ಇವತ್ತು ನಿಮ್ಮ ಮನೆಗೆ ಬಂದಿದೆ, ಖುಷಿ ಆಗ್ತಿದೆ ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ. ಖುಷಿ ನಿಮ್ಮ ಮುಖದ ಮೇಲೆ ಕಾಣ್ತಾ ಇದೆ. ಅದೇ ಖುಷಿಲಿ ನಮ್ಗೆ ಏನು ಮಾಡ್ಕೊಡ್ತಿದ್ದೀರಾ? ಇವತ್ತು ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ದಮ್ ಬಿರಿಯಾನಿ ಮಾಡ್ಕೊಡೋಣ ಅಂತಿದ್ದೀನಿ. ಓಕೆ, ವೆಜಿಟೇಬಲ್ಸ್ ಹಾಕಿ ದಮ್ ಬಿರಿಯಾನಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಫಸ್ಟು ಆನಿಯನ್ಸ್ ಬೇಕು, ಅದಾದಮೇಲೆ ಬೀನ್ಸ್, ಕ್ಯಾರೆಟ್, ಆಮೇಲೆ ಪೊಟ್ಯಾಟೊ, ಆಮೇಲೆ ಪನ್ನೀರ್, ಆಮೇಲೆ ಪುದೀನ ಸೊಪ್ಪು, ಬಟಾಣಿ, ಕೋಸು, ಆಮೇಲೆ ಮೊಸರು, ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ, ಧನಿಯಾ ಪೌಡರ್, ಅರಿಶಿನ ಪುಡಿ, 2 ಗ್ರೀನ್ ಚಿಲ್ಲಿ. ಓಕೆ, ಇಟ್ಸ್ ಲೈಕ್ ಟ್ರಿಪಲ್ ಕಲರ್ ಬಿರಿಯಾನಿ ತರ ಅಲ್ವಾ? ಹೌದು, ಎಲ್ಲ ಕಲರ್. ಆರೆಂಜ್ ಇದೆ, ವೈಟ್ ಇದೆ, ಗ್ರೀನ್ ಇದೆ. ಹೌದು, ಎಲ್ಲಾ ಕಲರ್ಸ್ ಇದೆ. ಇಟ್ಸ್ ನೈಸ್. ಇದನ್ನ ಇಂಡಿಪೆಂಡೆನ್ಸ್ ಡೇಗೆ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಎಲ್ಲಾ ಕಲರ್ಸ್ ಎದ್ದು ಕಾಣ್ತಾ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಯ್ತು. ಫಸ್ಟಿಗೆ ಏನು ಮಾಡ್ಕೋಬೇಕು? ಸೊ ಫಸ್ಟ್ಗೆ ಇವಾಗ ಅನ್ನ ಮಾಡ್ಕೊಳ್ಳೋಣ. ಸೊ ಅನ್ನಗೆ ಪಾತ್ರೆ ಬೇಕು. ಸೊ ಅದಕ್ಕಿಂತ ಮುಂಚೆ ಒಲೆ ಹಚ್ಕೊಳ್ಳೋಣ. ಹಾಂ, ಇಡಿ. ಸೊ ಇದಕ್ಕೆ ಫಸ್ಟ್ ತುಪ್ಪ ಹಾಕೋಣ. ರೈಸಿಗೆ ತುಪ್ಪ ಹಾಕ್ತಿದ್ದೀರಾ? ಹಾಂ. ಇದಕ್ಕೆ ಬಂದ್ಬಿಟ್ಟು ಚಕ್ಕೆ, ಲವಂಗೆ, ಆಮೇಲೆ ಏಲಕ್ಕಿ, ಮತ್ತು ಇದು ಪುಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು. ಹಾಕೋಣ ಅದಕ್ಕೆ. ಇದು ಫುಲ್ ಫ್ರೈ ಆದಮೇಲೆ ಒಂದು ಸ್ವಲ್ಪ. ಸೊ ಇದಾಗಿದೆ, ಇವಾಗ ರೈಸ್ ಹಾಕ್ಬಿಡೋಣ ಇದಕ್ಕೆ. ಹಾಂ, ಹಾಕ್ತೀವಿ, ಫುಲ್ ಏನಾಗಲ್ಲ. ವಾಟರ್ ಹಾಕ್ಬೇಕಾ ಇದಕ್ಕೆ? ಹಾಂ, ಹೌದು. ಇದು ಸ್ವಲ್ಪ ಇಷ್ಟೇ ಚಿಟಿಕೆಡೆ ಉಪ್ಪು ಹಾಕೋಣ. ಓಕೆ, ಉಪ್ಪು ಹಾಕ್ಬಿಟ್ಟು ಇವಾಗ ಇದಕ್ಕೆ ನೀರು ಹಾಕೋಣ. ಇದಕ್ಕೆ ನೀರು ಹಾಕೋಣ. ಹಾಂ. ಸೊ ಇವಾಗ ನಾನು ಇದು 2 ಗ್ಲಾಸಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸು. ಸೊ ಅದರಲ್ಲಿ 3.5 ಗ್ಲಾಸ್ ನೀರು ಹಾಕೋಣ. ಓಕೆ, ಇನ್ನೊಂದು ಅರ್ಧ ಗ್ಲಾಸ್. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದು ಬೇಕ್ ಬಿಟ್ಬಿಡೋಣ. ಓಕೆ ಓಕೆ, ಇದಕ್ಕಿನ್ನೂ ಎಷ್ಟೊತ್ತು ಬೇಕಾಗುತ್ತೆ? ಇದಕ್ಕೊಂದು 20 ಮಿನಿಟ್ಸ್ ಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಾವು ಇದನ್ನಲ್ಲಿ ಶಿಫ್ಟ್ ಮಾಡಿಬಿಟ್ಟು ನಾವು ಆನಿಯನ್ಸ್ ಫ್ರೈ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂಡ್ಬಿಡೋಣ. ಓಕೆ, 1-2 ಚಮಚ ಹಾಕಿ. ಹಾಂ, ಇನ್ನೊಂದು ಸ್ಪೂನ್. 3 ಸ್ಪೂನಾ? ಓಕೆ, ಸಾಕು. ಸೊ ಇದಕ್ಕೆ ಉದ್ದವಾಗಿ ಸಣ್ಣವಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ, ಇದನ್ನು ಹಾಕಬೇಕು. ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀರಲ್ಲ, ಸಣ್ಣದಾಗಿ. ಸಣ್ಣದಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಬೇಕು. ಓಕೆ, ನಿಮ್ಮ ಹಾಬೀಸ್ ಏನೇನು? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನನ್ನ ಬಂದ್ಬಿಟ್ಟು ನನ್ನ ಸಿಸ್ಲಾಜಿಕ್ ಇನ್ಫೋಟೆಕ್ ಅಂತ ನಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನಡೆಸ್ತಾ ಇದ್ದೀನಿ. ಅದು ವಿಜಯನಗರಲ್ಲಿದೆ. ಸೊ ಮಾರ್ನಿಂಗಿಂದ ಆಫ್ಟರ್ನೂನ್ ಅದೇ ಆಗುತ್ತೆ. ಮತ್ತು ಮಧ್ಯಾಹ್ನ ಮನೆಗೆ ಬರ್ತೀನಿ. ಮಧ್ಯಾಹ್ನ ಮಕ್ಕಳ ಜೊತೆ ಎಲ್ಲ ಸ್ಪೆಂಡ್ ಮಾಡ್ಕೋತೀನಿ. ಮತ್ತು ಈವ್ನಿಂಗ್ ಮತ್ತೆ 5 to 8 ಆಫೀಸ್ ಆಗುತ್ತೆ. ಸೊ ನಂಗೆ ಆಲ್ಮೋಸ್ಟ್ ಫ್ರೀ ಟೈಮ್ ಸಿಗೋದೇ ಇಲ್ಲ, ತುಂಬ ಬ್ಯುಸಿ ಇರ್ತೀನಿ. ಸ್ಯಾಟರ್ಡೇಸು ಆಫೀಸ್ ಇರುತ್ತೆ, ಸಂಡೇ ಒಂದಿನ ಬ್ರೇಕ್ ಇರುತ್ತೆ. ಸೊ ಆ ಬ್ರೇಕ್ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಶಾಪಿಂಗ್ ಏನಿದೆ ಅದು ಮಾಡ್ಕೊಳ್ಳೋದು, ಮತ್ತೆ ಫಂಕ್ಷನ್ಸ್ ಏನಾದರೂ ಇದ್ರೆ ಅದರಲ್ಲಿ ಟೈಮ್ ಆಗೋಗುತ್ತೆ. ಮತ್ತೆ ಹೇಗೆ ಹಸ್ಬೆಂಡ್? ತುಂಬ ಹೆಲ್ಪ್ ಮಾಡ್ತಾರೆ.
ಸೊ ಅವರಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಯಾಕಂತಂದ್ರೆ ನಂಗೆ 3 ಜನ ಮಕ್ಕಳು. ಸೊ ದೊಡ್ಡವನ್ ಬಂದ್ಬಿಟ್ಟು 4th ಸ್ಟ್ಯಾಂಡರ್ಡ್, ಇನ್ನಿಬ್ಬರು ಬಂದ್ಬಿಟ್ಟು ಟ್ವಿನ್ಸ್. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬಾ ಕಷ್ಟ, 3 ಜನ ಇನ್ನು ಚಿಕ್ಕವರೆಲ್ಲ. ಹೌದು, ಸೊ ಹಂಗಾಗಿ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಮಕ್ಕಳು ಹೇಗೆ? ಮಕ್ಕಳು ತುಂಬಾ ತುಂಟ್ರು, ವೆರಿ ಸ್ವೀಟ್, ತುಂಬಾ ಚೆನ್ನಾಗಿದ್ದಾರೆ ನಿಮ್ಮ ಮಕ್ಕಳು. ನೋಡಕ್ ಚಂದ ಅಷ್ಟೇ, ಬಟ್ ಅವ್ರನ್ನ ಹಿಡಿಯೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡಕ್ ಚಂದ ಆದ್ರೆ ತುಂಬಾ ಹಿಡಿಯಕ್ ತುಂಬಾ ಕಷ್ಟ. ಎಸ್ಪೆಷಲಿ ಮುಂಚೆ ಎಲ್ಲ ಸುವರ್ಣ ಚಾನೆಲ್ ಅಲ್ಲಿ ಇದು ಬರ್ತಿತ್ತಲ್ಲ ಅಡ್ಗೆ ಪ್ರೋಗ್ರಾಮು, ಸೊ ಅದೆಲ್ಲ ಚಂದ್ರು ಸರ್ ಬರ್ತಿತ್ತು, ಸಿಹಿ ಕಹಿ ಚಂದ್ರ ಅವ್ರದ್ದು. ಮಿಸ್ ಮಾಡ್ತಿರ್ಲಿಲ್ಲ, ಮತ್ತೆ ಎಲ್ಲ ಬರ್ದಿಟ್ಕೊಂಡು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೆ ನಾನು. ಹೌದಾ? ಇದೊಂದು 5 ಮಿನಿಟ್ಸ್ ತಗೊಳುತ್ತೆ, ಯಾಕಂತಂದ್ರೆ ಫುಲ್ ನೀಟಾಗೆಲ್ಲ ಬೇಕಾಗ್ಬೇಕಲ್ಲ ಆನಿಯನ್, ಅದಕ್ಕೋಸ್ಕರ. ಅಂದ್ರೆ ಈ ತರ ಕಲಿಸ್ತಾನೆ ಇರ್ಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಕೆಳಗಡೆ ಇರೋದೆಲ್ಲ ಹಂಗೆ ಇದಾಗಿ ಬಿಟ್ಟು ಬ್ಲ್ಯಾಕ್ ಆಗೋಗುತ್ತೆ. ಹೌದು. ಈ ಆನಿಯನ್ ಅಲ್ಲೇ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತಾರೆ. ಹೌದು, ಯಾವುದೇ ಫುಡ್ಗೆ ನೀವು ಆನಿಯನ್ ಹಾಕಿದ್ರೆ ಅದೇ ಒಂಥರ ಟೇಸ್ಟ್, ಅದೇ ಒಂದು ಫ್ಲೇವರ್ ಕೊಡುತ್ತೆ. ಇದು ಆಕ್ಚುಲಿ ನಾನು ಮೇನ್ ಮಾಡ್ತಾ ಇರೋದು ಫ್ಲೇವರ್ಗೋಸ್ಕರನೇ ಆನಿಯನ್. ಹೌದು, ಆನಿಯನ್ ಈ ತರ ಗೋಲ್ಡನ್ ಬ್ರೌನ್ ಮಾಡಿಟ್ಕೊಂಡ್ರೆ ಅದು ರೈಸ್ ತಿನ್ನುವಾಗ ಬೇರೆನೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರನೇ ಈ ತರ ಮಾಡ್ತಾರೆ. ವೆರಿ ಗುಡ್ ಟೇಸ್ಟ್ ಆನಿಯನ್ ಮಾತ್ರ. ಓಕೆ, ಇದು ಇವಾಗ ಆಗಿದೆ ಅನ್ಸುತ್ತಲ್ವಾ? ಇದಾಗಿದೆ. ಸೊ ಇದನ್ನ ನಾವು ಒಂದ್ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಟ್ಟು ಇದೇ ಪಾತ್ರೆಯಲ್ಲಿ ನಾವು ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ಓಕೆ, ನೀವು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇರಿ. ಅಷ್ಟರಲ್ಲಿ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರ್ದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಓಕೆ, ಅವ್ರು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ನೀವೊಂದು ಸಣ್ಣ ಬ್ರೇಕ್ ತೊಗೊಂಡು ಬೇಕಾ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ, ಎಲ್ಲ ರೆಡಿನಾ? ರೆಡಿ ಇದೆ. ಅನ್ನ ನೋಡ್ಕೊಂಡ್ಬಿಡೋಣ. ಆಗಿದೆ ಅನ್ಸುತ್ತೆ. ಅದನ್ನ ಸೈಡ್ ಇಟ್ಬಿಟ್ಟು ಒಗ್ಗರಣೆಗೆ ಮಾಡ್ಬಿಡೋಣ. ನೋಡೋಣ. ಆಗಿದೆ, ರೈಸ್ ಆಗಿದೆ. ಸೊ ಅದನ್ನ ತೆಗ್ದ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಸೊ ಇವಾಗ ಒಗ್ಗರಣೆಗೆ ಹಚ್ಕೊಳ್ಳೋಣ. ಸಾಕು. ಇವಾಗ ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಕೋಣ. ಓಕೆ, ಸೊ ಎಲ್ಲ ಹಾಕ್ಬಿಡಿ ಫುಲ್ಲನ್ನ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ಯಾರಿಂದ ಕಲ್ತಿದ್ದು ನೀವು? ಇದು ಆ್ಯಕ್ಚುಲಿ ನಾನು ಇಂಟರ್ನೆಟ್ಟಿಂದ ಕಲ್ತಿದ್ದು. ಕಲ್ತಿದ್ದಲ್ಲ, ಕದ್ದಿದ್ದು. ನೋಡ್ಕೊಂಡು ಕಲ್ತಿದ್ದು. ಆಕ್ಚುಲಿ ನಾನು US ಅಲ್ಲಿದ್ದೆ ಒಂದು 6 ಇಯರ್ಸ್. ಸೊ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಅಡ್ಗೆ ಏನ್ ಮಾಡಕ್ ಬರ್ತಿರ್ಲಿಲ್ಲ. ಸ್ವಲ್ಪ ಬೇಸಿಕ್ ಮುಂಚೆನಾ? ಇಲ್ಲ, ಮದ್ವೆ ಆದ್ಮೇಲೆ. ಸೊ ಆ ಬೇಸಿಕ್ ಅಡ್ಗೆಸ್ ಎಲ್ಲ ಅತ್ತೆ ಕೈಯಲ್ಲಿ ಅಮ್ಮನ ಕೈಯಲ್ಲಿ ಬುಕ್ಕಲ್ಲಿ ಬರ್ಸ್ಕೊಂಡು ಹೋಗ್ಬಿಟ್ಟಿದ್ದೆ. ಮಿಕ್ಕಿದ ರೆಸಿಪೀಸು ಇವಾಗ ಸೇಮ್ ತಿಂದು ಬೋರ್ ಆಗಿರ್ತಲ್ಲ, ಸ್ವಲ್ಪ ಹೊಸ ವೆರೈಟಿ ಟ್ರೈ ಮಾಡೋಣ ಅಂತ ಅವಾಗ ಇಂಟರ್ನೆಟ್ ಇಂದ ನೋಡ್ಕೊಂಡು ಮಾಡ್ತಿದ್ದೆ. ಅಂದ್ರೆ ನೀವು ಒಬ್ಬರೇ ಹೋಗಿದ್ರ? ಇಲ್ಲ, ನಮ್ಮ ಹಸ್ಬೆಂಡ್ ಹೋಗಿದ್ರು. ಸೊ ಅವ್ರ ಜೊತೆ ನಾನು ಹೋಗಿದ್ದೆ. ಸೊ ಹಾಗೆ ತುಂಬಾ ವೆರೈಟಿ ಕಲ್ತಿದ್ದೀನಿ. ಅಲ್ಲಿದ್ದಾಗ ಮುಂಚೆ ಮನೇಲೆ ನಾನು ಪಿಜ್ಜಾ, ಪಾಸ್ತಾ, ಆಮೇಲೆ ಸೂಪ್, ಅಮೆರಿಕಾ ಅಂದ್ರೆ ಎಲ್ಲ ಮಾಡ್ತಿದ್ದೆ. ಸೊ ಅದಿಲ್ಲದೆ ನಾನು ನಾರ್ತ್ ಇಂಡಿಯನ್ ತುಂಬಾ ಮಾಡ್ತಿದ್ದೆ. ನಾರ್ತ್ ಇಂಡಿಯನ್ ಫ್ರೆಂಡ್ಸ್. ನೀವು ನಾರ್ತಿ ತರ ಕಾಣ್ತೀರಾ? ಹೌದಾ? ತುಂಬಾ ಜನ ಹೇಳ್ತಾರೆ. ನಾರ್ತಿ ಲುಕ್ ಇದೆ ನಿಮ್ಗೆ, ಆ ಕಣ್ಣು. ನಿಮ್ಮ ಮಕ್ಕಳು ಕೂಡ ನೋಡಿದ್ರೆ ಒಳ್ಳೆ ಚಿಂಕಿ, ಸ್ವಲ್ಪ ಚಿಂಕಿ ಮಕ್ಕಳು ಕಾಣಿಸ್ತಾರೆ. ಓಕೆ, ಸೊ ಇದಕ್ಕೆ ಬಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದು ಅದೇ ತರ ಫುಲ್ ರೋಸ್ಟ್ ಆಗ್ಬೇಕಾ ಅಥವಾ ಇದು? ಇಲ್ಲ, ಇದು ನಾರ್ಮಲ್ ಆಗಿ ಗ್ರೇವಿಗೆ. ಸೊ ಹಾಗಾಗಿ ಸಾಕು. ಇದಾಗ್ಲಿ. ಇದಕ್ಕೆ ಇವಾಗ ಎಲ್ಲ ತರಕಾರಿ ಎಲ್ಲ ಹಾಕೊಂಡ್ಬಿಡೋಣ. ಏನ್ ಬೇಡ, ಯಾಕಂದ್ರೆ ಫ್ರೈ ಮಾಡ್ತೀವಲ್ಲ ಇದ್ರಲ್ಲೇ ಬೇಯುತ್ತೆ. ಸೊ ಆಕ್ಚುಲಿ ಫುಲ್ಲು ಬಿರಿಯಾನಿಗೆ ಫುಲ್ಲು ಯಾರು ಬೇಕ್ ಮಾಡಲ್ಲ, ಎಲ್ಲ ಹಾಫ್ ಬೇಕ್ಡ್. ಸೊ ಹಾಗಾಗಿ ಇದರಲ್ಲೇ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಇವಾಗ ಇದನ್ನ ಹಾಕೊಂಡ್ಬಿಡೋಣ. ಹುಳಿಕಾಯಿ, 1 ಕಪ್ ಬೀನ್ಸ್, ಆಮೇಲೆ ಕ್ಯಾರೆಟ್, ಆಮೇಲೆ ಇದು ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ. ಆಮೇಲೆ ಸ್ವಲ್ಪ ಬೇಯಿಸಿರೋಂಥ ಬಟಾಣಿ, ಹಸಿ ಬಟಾಣಿ. ನೀವು ಬೇಯಿಸ್ಕೊಂಡಿದ್ದೀರಾ? ಒಂದು ವಿಷಲ್ ಬೇಯಿಸಿದ್ದೀನಿ ಅಷ್ಟೇ. ಯಾಕಂದ್ರೆ ಬಟಾಣಿ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು, ಅದಕ್ಕೋಸ್ಕರ. ನಿಮ್ ತರ ಸ್ವಲ್ಪ ಲೇಟ್? ಇಲ್ಲ, ಫಾಸ್ಟ್ ಇದೆ ನಾನು. ನಾನು ತುಂಬಾ ಫಾಸ್ಟ್. ಯಾವ್ದ್ರಲ್ಲಿ? ಎಲ್ಲದ್ರಲ್ಲೂ. ಲವ್ ಮ್ಯಾರೇಜ್ ನಿಮ್ದು? ಇಲ್ಲ, ಅರೇಂಜ್ ಮ್ಯಾರೇಜ್. ಆಮೇಲೆ ಇದು ಪನ್ನೀರ್. ಓಕೆ. ಸೊ ಯಾರ್ಯಾರಿದ್ದೀರಾ ಮನೇಲಿ? ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ, ಆಮೇಲೆ ನಮ್ಮ ಯಜಮಾನ್ರು, ನಾನು, ಆಮೇಲೆ ನನ್ನ 3 ಜನ ಮಕ್ಕಳು. ಸೊ ಹೇಗೆ ಅತ್ತೆ?
ಪರವಾಗಿಲ್ಲ, ಒಳ್ಳೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲ, ತುಂಬಾ ಒಳ್ಳೆಯವರು. ಸಾಕು ಇದು ಹಂಗಂದು ಕೇಳಿ ಕೇಳಿ ಇಲ್ಲ, ಹಾಗಂತೇನಿಲ್ಲ. ಯಾರ ಕಡೆ ಅಯ್ಯೋ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಕೇಳು, ಮಗನೂ ಸಪೋರ್ಟು, ಮಗಳು ಸಪೋರ್ಟು, ಗಂಡ ಸಪೋರ್ಟ್, ಅತ್ತೆ ಮಗ ಸಪೋರ್ಟ್. ಸಾಕು, ಎಲ್ಲರ ಮನೆ ದೋಸೆ ತೂತು ತಾನೆ. ಹೇಳ್ಬೇಕಪ್ಪ, ನಿಜ ಹೇಳ್ಬೇಕು, ಯಾಕೆ ಸುಳ್ಳು ಹೇಳ್ಬೇಕು? ಇಲ್ಲ, ಆ ಥರ ಏನಿಲ್ಲ. ಯಾಕಂತಂದ್ರೆ ಇವಾಗ ನಾವು ಹೆಣ್ಮಕ್ಳಾಗಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅದರ್ ದನ್ ಹೋಮ್ ನಮ್ಗೆ ಸಪೋರ್ಟ್ ಬೇಕೇ ಬೇಕು. ಖಂಡಿತವಾಗಿ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇವಾಗ ಹೂಕೋಸ ಹೂಕೋಸ ಬೇಯಿಸ್ಕೊಂಡಿದ್ದೀರಾ ಇದನ್ನ? ಇದನ್ನ ಸುಮ್ಮನೆ ಉಪ್ಪು ನೀರಲ್ಲಿ ಸ್ವಲ್ಪ ಬೇಯಿಸಿ ತೆಗ್ದಿದ್ದೀನಿ. ಇದ್ರಲ್ಲಿ ಹುಳಗಳು ಕೂಡ ಇರುತ್ತಲ್ವಾ, ಸೊ ಅದಕ್ಕೆ ಬಿಸಿ ನೀರಲ್ಲಿ ಬೇಯಿಸೋದು. ಬಿಸಿ ನೀರಲ್ಲಿ ಬೇಯಿಸಿದ್ರೆ ಏನಿರಲ್ಲ. ತಿಂತೀರಾ ನೀವು ಹೊರಗಡೆ ಗೋಬಿ ಎಲ್ಲ? ಇಲ್ಲ, ತುಂಬಾ ರೇರ್, ಯಾವಾಗ್ಲಾದ್ರೂ ಒಂದ್ಸತಿ ಅಷ್ಟೇ. ಸೊ ಇವಾಗ ಇದಕ್ಕೆ ಪನ್ನೀರ್ ಹಾಕ್ಬಿಡೋಣ. ಇದು ಚಿಕ್ಕ ಇಲ್ಲ, ಆಕ್ಚುಲಿ ಅಂಗಡಿಯಿಂದ ತಂದಿದ್ದು. ಸೊ ಅದನ್ನ ಹಾಕ್ಬಿಟ್ಟು ಅದಾದ್ಮೇಲೆ ಇವಾಗ ಇದಕ್ಕೆ ಮಸಾಲೆಗಳು ಹಾಕ್ಬಿಡೋಣ. ಓಕೆ, ತಗೊಳ್ಳಿ. ಸೊ ಫಸ್ಟ್ ಬಂದ್ಬಿಟ್ಟು ಕೆಂಪು ಮೆಣಸಿನ ಪುಡಿ. ಇದು ಕೆಂಪು ಮೆಣಸಿನ ಪುಡಿ ಬಂದ್ಬಿಟ್ಟು 2 ಟೀ ಸ್ಪೂನ್ ಹಾಕಿ. ಹಾಂ, ಖಾರ ಜಾಸ್ತಿ ತಿಂತೀರಾ? ಸ್ವಲ್ಪ ಜಾಸ್ತಿ. ಹಾಂ, ಅದು ಹಾಕಿದ್ರೆ ಏನು ಖಾರ ಏನಾಗಲ್ಲ, ಯಾಕಂತಂದರೆ ರೈಸು ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಏನಾಗಲ್ಲ. ಸಾಕು. ಓಕೆ, ಹಾಂ, ಸಾಕು. ಆಮೇಲೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್. 1 ಸ್ಪೂನ್ ಸಾಕಾ? ಹಾಂ, 1 ಸ್ಪೂನ್ ಸಾಕು. ಓಕೆ, ಆಮೇಲೆ ಸ್ವಲ್ಪ ಅರಿಶಿನ. ಅದಾದ್ಮೇಲೆ ಇದು ಬಿರಿಯಾನಿ ಮಸಾಲ ಅಂತ, ಸೊ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ಒಂದೆರಡು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಅಂದರೆ ವೆಜ್ಗೆ ಸಪ್ರೇಟ್, ನಾನ್ ವೆಜ್ಗೆ ಸಪ್ರೇಟ್ ಆ ಥರ ಏನಾದರೂ ಇದೆಯಾ ಮಸಾಲ? ಇದು ಬಂದ್ಬಿಟ್ಟು ಬರೀ ಬಿರಿಯಾನಿ ಮಸಾಲ ಅಂತ. ಬರೀ ಸೊ ಬಿರಿಯಾನಿ ಯಾವುದಕ್ಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಐದರ್ ದಿಸ್ ಆರ್ ದಟ್. 2 ಸ್ಪೂನ್ಸ್. ಹಾಂ, 2 ಸ್ಪೂನ್ಸ್ ಸಾಕಾ? ಸಾಕು. ಆಮೇಲೆ ಇದು ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಇದಕ್ಕೆಲ್ಲ ಉಪ್ಪು. ಇವಾಗ ವೆಜಿಟೇಬಲ್ಸ್ ಎಲ್ಲ ನೀವು ಬೇಯಿಸ್ಕೊಂಡಿದ್ರಲ್ವಾ, ಅದಕ್ಕೆ ನೀವು ಉಪ್ಪು ಹಾಕಿ ಬೇಯಿಸಿದ್ರ? ಬಟಾಣಿಗೆ ಆಮೇಲೆ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಸೊ ಇವಾಗ ನೀವು ಹಾಕೋದೇ ಇದಕ್ಕೆ ಉಪ್ಪು. ಹಾಕಾ? ಹಾಂ, ಎಷ್ಟು? 1 ಸ್ಪೂನ್ ಫುಲ್ಲ. ಸಾಕಾ? ಸೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಮೊಸರು ಹಾಕಬೇಕು. ಮೊಸರಾ? ಹಾಂ, ಬಿರಿಯಾನಿಗೆ ಯೂಶಲಿ ಮೊಸರು ಹಾಕ್ತಾರೆ ಎಲ್ಲರೂ. ನಾನು ಹಾಲಿಂದು ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲು ಅದು ಪುಲಾವ್ ಹಾಕೋದು. ತೆಂಗಿನಕಾಯಿ ಹಾಲು, ಮೊಸರು ಬಂದ್ಬಿಟ್ಟು ಬಿರಿಯಾನಿಗೆ ಹಾಕ್ತಾರೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕೋಣ. ಪುದೀನ ಸೊಪ್ಪು ಇದರಲ್ಲಿ ಒಂದು ಸ್ವಲ್ಪ ಹಾಕಿ ಅಷ್ಟೇ. ಸಾಕು. ಓಕೆ, ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು 1-2 ಮಿನಿಟ್ಸ್ ಬಿಟ್ಬಿಡೋಣ. ತರಕಾರಿ ಸ್ವಲ್ಪ ಬೇಯಲಿ. ಆಮೇಲೆ ರೈಸು ಮತ್ತು ಗ್ರೇವಿ ಮಿಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಓ, ರೈಸು ಮತ್ತು ಗ್ರೇವಿ ಹೆಂಗೆ ಮಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಅದು ಮೆಥಡೇ ಬೇರೆ ಇದೆ. ಓ, ಹೌದಾ? ಸೊ ಅದಕ್ಕೆ ಓಕೆ, ಕ್ಲೋಸ್ ಮಾಡಿದೆ. ಇದು ಬೇಲಿ, ಅನ್ನ ತಣ್ಣಗಾಗಲಿ. ನಿಮ್ಗೆ ರೆಸ್ಟ್ ಬೇಕೇ ಬೇಕು. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್, ಅಡುಗೆ ನಿಮ್ಮ ಮನೆ ಕಡೆಗೆ. ವೀಕ್ಷಕರೇ, ಅಡುಗೆ ಜೊತೆ ನಿಮ್ಮ ಟ್ಯಾಲೆಂಟು ನಮಗೆ ಶೋಕೇಸ್ ಮಾಡಬೇಕಾ? ಹಾಗಾದರೆ ಬೇಗ ನಿಮ್ಮ ಪ್ರೊಫೈಲ್ ಹಾಗೂ ನಿಮ್ಮ ಫೋಟೋನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಓಕೆ ಗೀತಾ ಅವರೇ, ದಮ್ ಬಿರಿಯಾನಿ ರೆಡಿನಾ? ಹಾಂ, ರೆಡಿ ಇದೆ. ಎರಡು ರೆಡಿ ಆಗಿದೆಯಾ? ಹಾಂ, ಗ್ರೇವಿ ಆಗಿದೆ ಅನ್ಸುತ್ತೆ. ಸೊ ಇವಾಗ ಗ್ರೇವಿ ಅರ್ಧ ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀವಿ. ಓಕೆ, ಆಫ್ ಮಾಡೋಣ. ಹಾಂ, ಆಗಿದೆಯಾ ಫುಲ್ಲು? ಹಾಂ, ಆಗಿದೆ. ಓಕೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಈ ಗ್ರೇವಿ ಆಗಿದೆ ಅಲ್ಲ, ಇದರಲ್ಲಿ ಅರ್ಧ ಗ್ರೇವಿನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಬಿಡೋಣ. ಅರ್ಧ ಮಾತ್ರನಾ? ಹಾಂ, ಅರ್ಧ ಮಾತ್ರ. ಅದು ಯಾಕಂತಂದರೆ ರೈಸ್ ಹಾಕ್ಬೇಕು ಲೇಯರ್ ಮಾಡೋಕ್ಕೆ, ಅದಕ್ಕೋಸ್ಕರ. ಓಕೆ, ಏನೋ ಡಿಫ್ರೆಂಟ್ ಆಗಿ ಮಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು. ಓಕೆ, ತೆಕ್ಕೊಂಬಿಡೋಣ. ಹಾಂ, ಸೊ ಈ ಬೌಲಲ್ಲಿ ತಗೊಳ್ಳೋಣ. ಓಕೆ, ಸಾಕು. ಸಾಕಲ್ವಾ? ಇವಾಗ ನೆಕ್ಸ್ಟ್ ರೈಸ್ ಇದೆ ಅಲ್ಲ, ಸೊ ಅರ್ಧ ರೈಸ್ನ ಇವಾಗ ಇದ್ರ ಮೇಲೆ ಹಾಕಬೇಕು. ರೈಸ್ ತೊಗೊಂಡ್ಬಿಟ್ಟು ಅದು ರೈಸ್ಗೆ ಏಲಕ್ಕಿ
ಆಮೇಲೆ ಪುಲಾವ್ ಎಲೆ ಹಾಕಿದೀವಲ್ಲ ಅದ್ರದ್ದು ಅದು ಸ್ಮೆಲ್ ಘಮ್ ಅಂತ ಬರ್ತಾ ಇರೋದು. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಇದ್ರ ಮೇಲೆ ಇದು ಮಿಕ್ಕಿದ ಗ್ರೇವಿ ಹಾಕ್ಬಿಡೋಣ. ಇದ್ರ ಮೇಲೆ? ಹೌದು, ಇದ್ರ ಮೇಲೆ. ಸೊ ಅದು ಫುಲ್ ಹಾಕ್ಬಿಡಿ ಗ್ರೇವಿ ಫುಲ್. ನೀಟಾಗಿ ಸ್ಪ್ರೆಡ್ ಮಾಡೋಣ ಫುಲ್ಲು. ಅದಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರ್ ರೈಸ್. ಇದು ಇಂಟರ್ನೆಟ್ ಇಂದಾನೆ ಕದ್ದಿದ್ದ? ಇಲ್ಲ, ಆ ಥರ ಇಲ್ಲ. ಸ್ವಲ್ಪ ಇಂಟರ್ನೆಟ್, ಆಮೇಲೆ ಸ್ವಲ್ಪ ನಾನೇ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಇವಾಗ ಏನು ಮಾಡೋಣ ಅಂತಂದರೆ ನಿಂಬೆಹಣ್ಣು ಹಿಂಡ್ಬಿಡೋಣ ಇದ್ರ ಮೇಲೆ. ಸುಮಾರು 1.5 ಅಷ್ಟು ನಿಂಬೆಹಣ್ಣು ಹಿಂಡೋಣ. ಅಂದರೆ ಫಸ್ಟ್ ಲೇಯರ್ಗೂ ಇದು ಹಾಕೋಬೋದಾಗಿತ್ತಾ? ಇಲ್ಲ, ಯಾಕಂದ್ರೆ ಇದು ಮೇಲ್ಗಡೆಯಿಂದ ಇಷ್ಟೊಂದು ಕೆಳಗಡೆ ಇಳಿಯುತ್ತಾ ಅಂತ. ಇಳಿಯುತ್ತೆ. ಹೌದಾ? ಹಾಂ. ಆಮೇಲೆ ಇದು ಪುದೀನ ಹಾಕೋಣ. ಮಿಕ್ಕಿರೋ ಪುದೀನ ಎಲ್ಲ ಇದ್ರ ಮೇಲೆ. ಸುಮ್ಮನೆ ಗಾರ್ನಿಶಿಂಗ್ ಇದು? ಹಾಂ, ಇದು ಫ್ಲೇವರ್ ಕೊಡುತ್ತೆ, ಅದು ಬೇಕಾಗುತ್ತಲ್ಲ. ಇದು ಹಾಕೊಂಡಿದ್ವಿ ಕೂಡ ಅಲ್ವಾ ಗ್ರೇವಿಗೆ? ಹೌದು, ಗ್ರೇವಿಗೆ ಹಾಕೊಂಡಿದ್ವಿ ಮಿಕ್ಕಿದ ಅರ್ಧದ್ದು. ಆಮೇಲೆ ನಾವು ಫಸ್ಟ್ಗೆ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಗೋಲ್ಡನ್ ಬ್ರೌನ್, ರೈಟ್, ಇವಾಗ ಅದನ್ನ ಇದ್ರ ಮೇಲೆ ಹಾಕ್ಬಿಡೋಣ. ಓಕೆ. ನಾನು ಅದೇ ನೋಡ್ತಾ ಇದ್ದೆ, ಅಷ್ಟೊಂದು ಇಟ್ಕೊಂಡ್ರು ಇದನ್ನ ಎಲ್ಲಿ ಮಾಡಿದ್ವಿ ಅಂತನಾ? ಎಲ್ಲಿಗೂ ಯೂಸ್ ಮಾಡಲೇ ಇಲ್ವಲ್ಲ ಅಂತ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಫಸ್ಟ್ ಇದು ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಸಗದಾಗಿ ಕಾಣ್ತಾ ಇದೆ. ಆಮೇಲೆ ಇದು ನಾವು ಮುಂಚೆನೇ ಚಪಾತಿ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿರ್ಬೇಕು. ಚಪಾತಿ ಹಿಟ್ಟು ಸಣ್ಣಗೆ ಮಾಡಿಕೊಂಡು ಇದು ಸುತ್ತಲೂ ನಾವು ಹಿಂಗೆ ಕ್ಲೋಸ್ ಮಾಡಬೇಕು. ಸೊ ದಟ್ ಇದು ಸ್ಟೀಮ್ ಅಂತ ಹೇಳ್ತಾರೆ. ಸೊ ಇದು ಗಾಳಿಯಲ್ಲೂ ಆಚೆ ಹೋಗಲ್ಲ. ಸೊ ಅದು ಕೆಳಗಡೆಯಿಂದ ಒಂದೇ ಪ್ರಮಾಣವಾಗಿ ಬೇಕಾಗುತ್ತೆ. ಏರ್ ಹೊರಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು. ಅಂದ್ರೆ ಹೌದು. ಸೊ ಚಪಾತಿ ಹಿಟ್ಟೆ ಆಗ್ಬೇಕಾಗಿಲ್ಲ, ಯಾವುದೇ ರೀತಿ ಯಾವುದೇ ಹಿಟ್ಟಾದ್ರೂ ಆಗುತ್ತೆ. ನಾರ್ಮಲ್ ಆಗಿ ಮನೇಲಿ ಇದ್ದೇ ಇರುತ್ತಲ್ಲ ಚಪಾತಿ ಹಿಟ್ಟು, ಸೊ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಅದೇನಕ್ಕೆ? ಅವಾಗ ಅದೇ ದಮ್ ಹೊಡಿಯುತ್ತೆ, ಅದನ್ನೇ ದಮ್ ಅಂತ ಹೇಳ್ತಾರೆ. ಅದೇ ದಮ್ ಹೊಡಿಯುತ್ತೆ. ಓಕೆ, ತವ ಇಟ್ಕೊಳ್ಳೋಣ. ಹಾಂ, ಪ್ರಾಬ್ಲಿ ಇದನ್ನ ಇಟ್ಟು ತವಾನೇ ಹಿಂಗಾಗ್ಬಿಡುತ್ತೆ. ಇಲ್ಲ, ಚಪಾತಿ ತವ ಶೇಪ್ ಇರೋದು ಆ ಥರ. ಏನು ನಿಮ್ಮೊಬ್ರ ಮನೇಲಿ ಚಪಾತಿ ತವ ಇರೋದು? ಯಾರ ಮನೇಲಿ ಚಪಾತಿ ತವ ಇರಲ್ವಾ? ಓ, ನಮ್ಮ ಮನೇಲಿ ಹಿಂಗೆ ಫ್ಲಾಟ್ ಆಗಿದೆಯಾ? ನಮ್ಮ ಮನೇಲಿ ಹಿಂಗಾಗ್ಬಿಡಿದೆ. ಏನೋ ಗೊತ್ತಾ, ಅದು ಹಿಂಗಾಗ್ಬಿಟ್ಟಿರೋದು. ಈ ಬಾರನ ಇಟ್ಟು ಇದು ಹಿಂಗೆ ಹೋಗ್ಬಿಟ್ಟು ಇದು ಹಿಂಗಾಗ್ಬಿಡುತ್ತೆ ನೋಡಿ. ಅಷ್ಟೊಂದು ದಮ್ ಬಿರಿಯಾನಿ ಮಾಡ್ತೀರಾ? ಇಲ್ಲ, ಯಾವಾಗಲಾದ್ರೂ ರೇರ್. ಸಂಡೇಸ್ ಆ ಥರ ಯಾವತ್ತಾದ್ರೂ ಸ್ಪೆಷಲ್ ಸಂಡೇಸ್ ಆಬ್ವಿಯಸ್ಲಿ ವೀಕ್ಲಿ ಬರುತ್ತಪ್ಪ ಸಂಡೇಸು. ಇಲ್ಲ, ಎವ್ರಿ ಸಂಡೇ ಮಾಡಲ್ಲ. ಒನ್ಸ್ ನಾವು ಲೈಕ್ 2 ಮಂತ್ಸ್ಗೆ ಒಂದ್ಸತಿ ಇಲ್ಲ 3 ಮಂತ್ಸ್ಗೆ ಒಂದ್ಸತಿ ಮಾಡ್ತೀನಿ. ಓಕೆ, ಇದು ಎಷ್ಟೊತ್ತಾಗಬೇಕು ಅಂದರೆ? ಇದೊಂದು 15 ಮಿನಿಟ್ಸ್ ಆಗಬೇಕು. 15 ಮಿನಿಟ್ಸ್ ಸುಮ್ಮನೆ ನಿಂತ್ಕೊಳ್ಳೋದು ಬೇಡ. ನಿಮ್ಮ ಪುಟ್ಪುಟಾಣಿ ಮಕ್ಕಳು ಹಾಗೂ ನಿಮ್ಮ ಹಸ್ಬೆಂಡ್ ನಿಮ್ಮ ಬಗ್ಗೆ ಏನು ಹೇಳಿದಾರೆ ನೋಡೋಣ. ಆಯ್ತು, ನೋಡಿ. ನನ್ನ ಹೆಸರು ಬಾಲ್ಗೋಪಾಲ್ ರಾಜು ಅಂತ. ಈ ಒಂದು ಕಾರ್ಯಕ್ರಮ ಸುವರ್ಣ ಪ್ಲಸ್ ಅವ್ರು ಬಂದು ಈ ಕಾರ್ಯಕ್ರಮ ಮಾಡ್ತಿದ್ದ ಭಾರಿ ಸಂತೋಷ ಆಯಿತು. ನನ್ನ ಭಾರಿಯಾದ ಗೀತಾ ಅವರು ಈ ಒಂದು ಅಡುಗೆ ಮಾಡೋದಂತಲ್ಲಿ ಒಂದು ಭಾರಿ ಒಂದು ಕುತೂಹಲ. ಡಿಫ್ರೆಂಟಾಗಿ ಅಡುಗೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಸೊ ನಮಗೆಲ್ಲ ಒಳ್ಳೊಳ್ಳೆ ಊಟ ಅಡುಗೆಯನ್ನು ಮಾಡಿಕೊಡ್ತಾರೆ. ನಾವು ನಮ್ಮ ಮಕ್ಕಳೆಲ್ಲ ಎಂಜಾಯ್ ಮಾಡ್ತೀವಿ. ಅಮ್ಮ ಮಾಡಿರೋ ಕಿಚಡಿ ಇಷ್ಟ ಇಲ್ಲ, ಒಂಚೂರು ಚೆನ್ನಾಗಿರಲ್ಲ. ನನಗೆ ಅಮ್ಮ ಮಾಡಿದ ಪುಳಿಯೋಗರೆ ಇಷ್ಟ, ನನಗೆ ಎಲ್ಲ ಇಷ್ಟ. ನೋಡಿದ್ರಲ್ಲ, ನಿಮ್ಮ ಹಸ್ಬೆಂಡ್ ಸಕ್ಕದಾಗಿ ಕಾಂಪ್ಲಿಮೆಂಟ್ ಮಾಡಿದ್ರು, ನಿಮ್ಮ ಮಕ್ಕಳು ಅಷ್ಟೇ ತೆಗಳಿದ್ರು. ಯಾಕ್ರಿ ಅಷ್ಟು ಕೆಟ್ಟದಾಗಿ ಕಿಚಡಿ ಮಾಡ್ತೀರಾ ಪಾಪ? ಅದು ಆ್ಯಕ್ಚುಲಿ ಕಿಚಡಿ ಅವ್ನಿಗೆ ಇಷ್ಟ ಇಲ್ಲ. ಬಟ್ ಒಂದೇನಂತಂದರೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾನು. ಅದು 5 ಮಿನಿಟ್ಸಲ್ಲಿ ಮಾಡೋ ಅಡುಗೆ. ಸೊ 5 ಮಿನಿಟ್ಸಲ್ಲಿ ಮಾಡುವ ಅಡುಗೆನ ಕಿಚಡಿ? ಹೌದು, ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಹಾಕಿ ಕೂಗಿಸ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ಅವ್ನಿಗೆ ಇಷ್ಟ ಆಗಲ್ಲ. ಬೇರೆ ಎಲ್ಲ ಚೆನ್ನಾಗಿ ತಿಂತಾನೆ, ಎಲ್ಲ ಇಷ್ಟಪಟ್ಟು ತಿಂತಾನೆ. ಕಿಚಡಿ ನೀವು ಕೆಟ್ಟದಂಗೆ ಮಾಡೋದ್ರಿಂದ ಅವ್ನಿಗೆ ಇಷ್ಟ ಆಗಲ್ಲ. ಆಯ್ತು, ನೆಕ್ಸ್ಟ್ ಟೈಮಿಂದ ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ವೆರಿ ಗುಡ್. ಓಕೆ, ದಟ್ಸ್ ಲೈಕ್ ಅ ಗುಡ್ ಮಮ್ಮಿ. ಓಕೆ, ಇದಾಗಿದೆಯಾ? ಹಾಂ, ಮೋಸ್ಟ್ಲಿ ಇದಾಗಿದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಫಸ್ಟ್ ಗ್ಯಾಸ್ ಆಫ್ ಮಾಡಿಬಿಡೋಣ. ಫಸ್ಟ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಏನು ಮಾಡೋಣ ಅಂತಂದರೆ ಇದೆಲ್ಲ ಗಟ್ಟಿ ಆಗಿಬಿಡಿದೆ. ಹೌದು, ಇದನ್ನು ತೆಗ್ದುಬಿಡ್ಬೇಕು. ಸೊ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಓ, ಸೊ ಮತ್ತೆ ಇದು ಗೋಧಿ ಹಿಟ್ಟು ಏನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ? ಇದನ್ನ ಬಿಸಾಕದೆ. ಸೊ ಅದಕ್ಕೆ ಗೋಧಿ ಹಿಟ್ಟಿಗಿಂತ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಲ್ವಾ? ಬೇರೆ ಇವಾಗ ಅಕ್ಕಿ ಹಿಟ್ಟಿರ್ಬೋದು. ಇಲ್ಲ, ಅದೆಲ್ಲ ಈ ಥರ ಗಟ್ಟಿಯಾಗಿ ಯೂಸ್ ಮಾಡಲ್ಲ. ಅದೆಲ್ಲ ಈ ಥರ ಗಟ್ಟಿಯಾಗಿ ನಿಲ್ಲಲ್ಲ, ಅದೇ ಪ್ರಾಬ್ಲಮ್. ಹೌದಾ? ಗಟ್ಟಿಯಾಗಿ ಕಲ್ಸ್ಕೊಂಬಿಡೋದು ಮುಂಚೆನೆ ಅಲ್ವಾ? ಇಲ್ಲ, ನಾವೇನೋ ಗೋಧಿ ಹಿಟ್ಟು ಇಟ್ಟು ತೆಗೆದ್ಬಿಟ್ಟು ಲಿಡ್ ಓಪನ್ ಮಾಡೋಣ. ವಾವ್, ಥರ ಇರುತ್ತೆ. ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ ಇವಾಗ ಇದನ್ನು ಮಿಕ್ಸ್ ಮಾಡಬಾರ್ದು. ಸೊ ನೀವು ಸರ್ವ್ ಮಾಡುವಾಗ ಹಿಂಗಿಂದನೇ ತೊಗೋಬೇಕು. ಸೊ ಹಿಂಗೆ ಲಾಸ್ಟಿಂದ ಹಿಂಗೆ ತೊಗೊಂಡು
ಸೊ ಮಿಕ್ಸ್ ಮಾಡಿದ್ರೆ ಆ ಮಸಾಲೆ ಮತ್ತೆ ಆ ವೈಟ್ ರೈಸ್ ಎಲ್ಲ ಮಿಕ್ಸ್ ಆಗ್ಬಿಡುತ್ತಲ್ವಾ? ಹೌದು. ಸೊ ಅದು ಮಾಡಬಾರ್ದು. ಮಿಕ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಇದು ಏನಂತಂದರೆ ನಾರ್ಮಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತಿಂತೀವಿ, ಬಟ್ ಇದು ತಿನ್ನುವಾಗ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಓಕೆ, ವೆಜ್ ದಮ್ ಬಿರಿಯಾನಿ ರೆಡಿ ಆಗಿದೆ ಅಲ್ವಾ? ಹೌದು. ಟೇಸ್ಟ್ ಮಾಡಕ್ಕೆ ನಾನು ರೆಡಿ, ಇಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಆಯಿತು, ತಗೊಳ್ಳಿ, ಟೇಸ್ಟ್ ಮಾಡಿ. ವೆಜ್ ದಮ್ ಬಿರಿಯಾನಿ ಅದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡಲಾ? ಆಯಿತು. ಬೆವರ್ತಾ ಇದ್ದೀನಿ ಸ್ವಲ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಸಿಕ್ಕಾಪಟ್ಟೆ ಕಾಯಿಸ್ಬಿಟ್ರು ನನಗಂತೂ. ಈರುಳ್ಳಿ ಫ್ರೈ ಮಾಡೋದಲ್ಲೇ ನಾನು ಹಿಂಗಾಗ್ಬಿಟ್ಟಿದ್ದೆ, ಆಮೇಲೆ ಅನ್ನ ಮಾಡೋದ್ರಲ್ಲಿ ಹಿಂಗಾಗ್ಬಿಟ್ಟಿದೆ, ಆಮೇಲೆ ಗೊಜ್ಜು ಮಾಡೋಷ್ಟೊತ್ತಿಗೂ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇವರು ಎಬ್ಬರಿಸಿದ್ರು, ಬನ್ನಿ ದಮ್ ಬಿರಿಯಾನಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ತಿನ್ನಿ ಅಂತ. ಎನಿವೇಸ್ ನೈಸ್ ಟ್ರೈ. ಟೇಸ್ಟ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಓಕೆ, ಟೇಸ್ಟ್ ಮಾಡಲಾ? ಆಯಿತು. ಸೂಪರ್. ಓಕೆ, ಥ್ಯಾಂಕ್ಸ್. ಯಾವುದಕ್ಕೆ ಸೂಪರ್ ಅಂತ ಕೇಳಿದೆ ಅಂತ ಹೇಳಿ. ಹೇಳಿದೆ ಅಂತ ಕೇಳಿ. ಯಾವುದಕ್ಕೆ ಹೇಳಿದ್ರಿ? ಆನಿಯನ್ ಮಾತ್ರ ಹೇಳಿದ್ದು. ಆನಿಯನ್ ತುಂಬ ಪೇಷನ್ಸ್ ತಗೊಂಡು ಫ್ರೈ ಮಾಡೋದಲ್ಲ, ನಾನು ಬರೀ ಆನಿಯನ್ ತಿಂದೆ. ತುಂಬ ಚೆನ್ನಾಗಿತ್ತು ಆನಿಯನ್ ಮಾತ್ರ. ಇಲ್ಲ, ಎವ್ರಿಥಿಂಗ್ ವಾಸ್ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ವೆಜ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಿಮ್ಮ ಮನೆಯವ್ರನ್ನೆಲ್ಲ ಕರ್ಬಿಡಿ, ನಿಮ್ಮ ಹಸ್ಬೆಂಡ್ನ ಕರೀರಿ. ಆಯಿತು, ಬನ್ನಿರಿ. ಓಕೆ, ಎಲ್ಲರ ಕೈಯಲ್ಲಿ ಕಪ್ಪಿದೆ, ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಮಿಸ್ಸಿಂಗ್ ಇದೆ. ಹೌದಾ? ಸೊ ನೀವು ನಿಮ್ಮ ಹಸ್ಬೆಂಡಿಗೆ ತಿನ್ನಿಸ್ತೀರಾ, ಓಕೆನಾ? ಆಯ್ತು. ರೆಡಿ? 1 2 3 ತಿನ್ನಿ. ನಾನಿಲ್ಲಿ ಮಕ್ಳಿಗೆ ತಿನ್ಸೋ ಸೈಕಲ್ ಗ್ಯಾಪಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ರಿಗಿಬ್ರು ತಿನ್ಸ್ಕೊಂಡ್ಬಿಟ್ಟಿದ್ದಾರೆ, ಒಬ್ರಿಗೊಬ್ರು ತಿನ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದನ್ನ ನೋಡಲಿಲ್ಲ, ಮಿಸ್ ಆಯಿತು. ಪರವಾಗಿಲ್ಲ. ಸೊ ಚೆನ್ನಾಗಿತ್ತಾ? ಚೆನ್ನಾಗಿ ಬಂದಿದೆ, ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಮನೆಯಲ್ಲೂ ಮಾಡೋದು. ಸೊ ಗುಡ್ ಔಟ್ಪುಟ್. ಗುಡ್ ಟ್ರೈ. ಓಕೆ ಅಮ್ಮ, ನಿಮಗೆ? ತುಂಬ ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ, ಸರಿಯಾಗಿದೆ. ಉಪ್ಪು ಮಗಳು ಮಾಡಿದ್ದು ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಮಾ, ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಸೊಸೆ? ಇಲ್ಲ, ಚೆನ್ನಾಗಿದೆ, ಕರೆಕ್ಟಾಗಿದೆ. ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಆ್ಯಕ್ಚುಲಿ ನಾನು ಹಾಕಿದ್ದು, ಸುಮ್ಮನೆ ಅವ್ರು ನಿಂತ್ಕೊಂಡು ಮೀನ್ ತಿರುಗಿಸಿದ್ರು ಅಷ್ಟೇ. ಇಷ್ಟ ಆಯ್ತಾ? ನೀವು ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಲ್ವಾ? ನಾನು ಚೆನ್ನಾಗಿ ಮಾಡಿದೆ ದಮ್ ಬಿರಿಯಾನಿ, ನನಗೆ ಇಷ್ಟ ಆಯ್ತಪ್ಪ ನಾನು ಮಾಡಿದ್ದು. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿನಗೆ? ತುಂಬ ಚೆನ್ನಾಗಿದೆ, ಫುಲ್ ಟೇಸ್ಟಿ ಆಗಿದೆ. ಹೌದಾ? ಇಷ್ಟ ಆಯ್ತಾ ಮಾಮಿ ಮಾಡಿದ್ದು? ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ನಿಮಗೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ಮನೆ ಮದ್ದು ಏನಪ್ಪ ಅಂದರೆ, ಈ ನಡುವೆ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಮತ್ತು ಕೂದಲು ಕೂಡ ಬೆಳ್ಳಕ್ಕಾಗ್ತಾ ಇದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕಂಡೀಷ್ನರ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಕಂಡೀಷ್ನರ್ ಬದಲಾಗಿ ಮೆಂತ್ಯ ಗೊತ್ತಲ್ವಾ, ಮೆಂತ್ಯನ ರುಬ್ಬಿ ರಾತ್ರಿ ಹೊತ್ತು ಹಚ್ಕೊಂಡು ಬೆಳಗ್ಗೆ ತಲೆ ತೊಳೆಯೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ಗ್ರೇ ಹೇರ್ ಕಡಿಮೆ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ನಾಳೆ ಯಾರ ಮನೆಗೆ ಹೋಗ್ತೀನಿ, ಯಾವ ಥರ ಅಡುಗೆ ಮಾಡಿಸ್ತೀನಿ ಅಂತ ಎಲ್ಲ ಕಾಯ್ತಾ ನೋಡ್ತಾ ಇರಿ. ಅಲ್ಲಿವರೆಗೂ ವೆಜ್ ದಮ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಹುರಿಯಬೇಕು. ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಅದಕ್ಕೆ ಅಕ್ಕಿ ಮತ್ತು ನೀರು ಹಾಕಿ ಬೇಯಿಸಿ. ಮತ್ತೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹುರಿಯಿರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೆಚ್ಚಿದ ತರಕಾರಿ, ಅದೇ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಹೂಕೋಸು, ಬಟಾಣಿ, ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಹುರಿದು ಮೆಣಸಿನಕಾಯಿ ಪುಡಿ, ಮೊಸರು, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲ ಹಾಕಿ ಉಪ್ಪು ಹಾಕಿ ಎಣ್ಣೆ ಬಿಡುವ ತನಕ ಹುರಿಯಿರಿ. ನಂತರ ಪುದೀನಾ ಹಾಕಿ ಬೇಯಿಸಿ. ಬೇಯಿಸಿದ ಗ್ರೇವಿಯಲ್ಲಿ ಅರ್ಧ ತೆಗೆದು ಮತ್ತೊಂದು ಪಾತ್ರೆಗೆ ಹಾಕಿ ಬೇಯಿಸಿದ ಅನ್ನವನ್ನ ಇದಕ್ಕೆ ಹಾಕಿ ಇನ್ನುಳಿದ ಅರ್ಧ ಗ್ರೇವಿಯನ್ನು ಹಾಕಿ ಮತ್ತೆ ಅನ್ನವನ್ನು ಹಾಕಿ ಅದರ ಮೇಲೆ ಹುರಿದ ಈರುಳ್ಳಿ ಮತ್ತು ಪುದೀನಾವನ್ನು ಅಲಂಕರಿಸಿ ಮುಚ್ಚಿ. ಕಲಸಿಕೊಂಡಂತ ಗೋಧಿ ಹಿಟ್ಟನ್ನು ಪಾತ್ರೆಗೆ ಒತ್ತಿ ಹಾಕಿ ಮತ್ತು ಈ ಪಾತ್ರೆಯನ್ನು ಬಾಣಲೆ ಮೇಲೆ ಇಟ್ಟು ಸಣ್ಣ ಹುರಿಯಲ್ಲಿ 15 ನಿಮಿಷ ಬೇಯಿಸಿ. ಎಲ್ಲ ಮುಗಿದ ಮೇಲೆ ತೆಗೆದು ಸರ್ವ್ ಮಾಡಿ.